ಗೈಸ್ ನೆಕ್ಸ್ಟ್ ಅದ್ರ ಮೇಲೆ ಸ್ವಲ್ಪ ಬಟರ್ ಹಾಕೊಳ್ಳಿ ಗೈಸ್, ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ. ನಿಮ್ಗೆ ರೆಸಿಪಿ ಬೇಕು ಅಂದ್ರೆ ವಿಡಿಯೋ ಪೂರ್ತಿ ನೋಡಿ. ವಿಡಿಯೋಗೆ ಅಂತ ಹೇಳ್ತಾರ. ಆಲೂಗಡ್ಡೆ ಆಲ್ರೆಡಿ ರೆಡಿ ಇದೆ, ಫೈನಲಿ 2 ರೆಡಿ ಆಗಿದೆ. Okay, let's go. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಗೈಸ್ ಹೊಸ ವಿಡಿಯೋಗೆ ನಿಮ್ಗೆ ಸ್ವಾಗತ ಅಲ್ಲ, ಬ್ಯೂಟಿಫುಲ್ ಸ್ವಾಗತ. ಗೈಸ್ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಗೈಸ್ ಇವತ್ತಿನ ಬ್ಲಾಗಲ್ಲಿ ನಾನು ಏನು ಮಾಡಕ್ಕೆ ಹೊಟ್ಟಿದ್ದೀನಿ ಅಂತಂದರೆ, ಸೊ ಬ್ರೆಡ್ ಆಲೂಗಡ್ಡೆ ಅದೆಲ್ಲನೂ ಮಿಕ್ಸ್ ಮಾಡಿ ಏನೋ ಒಂದು ಮಾಡ್ತಾ ಇದ್ದೀನಿ. ಅದು ಒಂಥರ ಟೋಸ್ಟ್ ಥರನೇ ಬರೋದು. ಸೊ ನಿಮಗೆ ರೆಸಿಪಿ ಬೇಕು ಅಂದರೆ ವಿಡಿಯೋ ಪೂರ್ತಿ ನೋಡಿ, ಸಕ್ಕತ್ತಾಗಿರುತ್ತೆ ಟೇಸ್ಟು. ನಮ್ಮಮ್ಮ ಮುಂಚೆ ಮಾಡ್ತಿದ್ರು, ಮತ್ತು ನಾನು ಮಾಡಿ ಬರ್ತಾ ಇದ್ದೀನಿ ಅವ್ರಿಗೆ. ಟೇಸ್ಟ್ ಆಗಿರುತ್ತೆ ಅಂತ ನೋಡೋಣ ಬನ್ನಿ, ಕೊನೆಯವರೆಗೂ ನೋಡಿ. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ನಮ್ಮ ಮನೇಲಿ ಬ್ರೆಡ್ ಇರಲಿಲ್ಲ, ಅದಕ್ಕೆ ಬ್ರೆಡ್ ತೊಗೊಬಂದಿದ್ದೀನಿ. ಆಲೂಗಡ್ಡೆ ಆಲ್ರೆಡಿ ರೆಡಿ ಇದೆ, ಅದು ಮುಂಚೆನೇ ಬಾಯ್ಲ್ ಆಗಿತ್ತು, ಅದಕ್ಕೇ ಬ್ರೆಡ್ ಟೋಸ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು ನಾನು. ಇವಾಗ ಇದನ್ನು ಬೇಯಿಸೋಕ್ಕೆ ಟೈಮ್ ಏನು ಬೇಕಾಗಿಲ್ಲ, ಬರೀ ಇದನ್ನು ಬಿಡಿಸಿದ್ರೆ ಸಾಕು. ಇನ್ನು ಮಿಕ್ಕಿದೆಲ್ಲ ಮಸಾಲೆ ಎಲ್ಲ ರೆಡಿ ಮಾಡೋದೆಲ್ಲ ನಿಮಗೆ ತೋರಿಸ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಗೈಸ್, ಮಿಸ್ ಮಾಡ್ಕೊಬಿಡಿ. ಒಳ್ಳೆ ಟೇಸ್ಟ್ ಇರುತ್ತೆ, ಮಾತ್ರ ಸಕ್ಕತ್ತಾಗಿರುತ್ತೆ, ಸೀರಿಯಸ್ಸಾಗಿ ಚೆನ್ನಾಗಿರುತ್ತೆ. ಸೊ ನೀವು ಬೇಕಾದ್ರೆ ವಿಡಿಯೋ ನೋಡೋದ್ಮೇಲೆ ನೀವೇ ಹೇಳ್ತೀರಾ ನನಗೆ. ಇದಿಷ್ಟು ಬಿಡ್ಸೋಷ್ಟರಲ್ಲೇ ಟೈಮ್ ಆಗಿಬಿಡ್ತು ನನಗೆ. ಇವಾಗ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ಸೊ ಇವಾಗಿಂದ ಸ್ಟಾರ್ಟ್ ಆಗುತ್ತೆ, ನೆನ್ಕೊಳ್ಳಿ ಕರೆಕ್ಟಾಗಿ. ಆಲೂಗಡ್ಡೆ ಬಿಡಿಸ್ಕೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಅಯ್ಯೋ ಸೊ ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಮಾಡಿದ್ದಾಯಿತು. ಸೊ ನೆಕ್ಸ್ಟ್ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿನ ಕಟ್ ಮಾಡ್ಕೋಬೇಕು. ಅದು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಫಸ್ಟ್ ಸ್ಟೆಪ್ಪು ನಿಮಗೆ ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೋಬೇಕು. ಸೆಕೆಂಡು ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿನ ಕಟ್ ಮಾಡ್ಕೋಬೇಕು. ಇದಕ್ಕೆ ನೆಕ್ಸ್ಟು ಧನಿಯಾ ಪುಡಿ ಹಾಕಬೇಕು, 1/4 ಸ್ಪೂನ್ ಹಾಕಬೇಕು. 1/4 ಸ್ಪೂನ್ ಖಾರದ ಪುಡಿ ಹಾಕಬೇಕು. ಗರಂ ಮಸಾಲ ಹಾಕಬೇಕು. ಧನಿಯಾ ಪುಡಿ ಸ್ವಲ್ಪ ಕಡಿಮೆ ಹಾಕಿ, 1/2 ಸ್ಪೂನ್. ಮತ್ತು 1/2 ಸ್ಪೂನ್ ಉಪ್ಪು ಹಾಕಬೇಕು ಒಳ್ಳೆ ಟೇಸ್ಟಿಗೆ. ಗೈಸ್ ಇದೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ನಿಮಗೆ ತಿನ್ನೋಕ್ಕೆ ಈಸಿ ಆಗುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಸೊ ಇವಾಗ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಇವಾಗ ಮಿಕ್ಸ್ ಮಾಡಾದ್ಮೇಲೆ ಈ ಥರ ಬರುತ್ತೆ. ಸೊ ಇವಾಗ ಇದನ್ನು ಬ್ರೆಡ್ಗೆ ಹಾಕಿ, ನಮ್ಮ ಹತ್ರ ಒಂದು ಮಿಷಿನ್ ಇದೆ, ಅದಕ್ಕೆ ಹಾಕಿ ಅದನ್ನು ಟೋಸ್ಟ್ ಮಾಡಿಬಿಡೋದು ಚೆನ್ನಾಗಿ. ಬರೀ ಮಷಿನ್ ಅಲ್ಲ, ಅದು ಬ್ರೆಡ್ ಟೋಸ್ಟ್ ಮಷಿನ್ ಅದು. ಸೊ ಅದಕ್ಕೆ ಹಾಕಿ ಇನ್ನು ನೆಕ್ಸ್ಟು ರೋಸ್ಟ್ ಮಾಡಿಬಿಡೋದು ಚೆನ್ನಾಗಿ. ಅದಲ್ಲೇ ಆಗ್ಬಿಡುತ್ತೆ, ನಾವೇನು ತೆಗಿಲೇಬೇಕು ಅಂತ ಏನಿಲ್ಲ. ಕರೆಕ್ಟಾಗಿ ಅದು ಆದಮೇಲೆ ಅದೇ ಗ್ರೀನ್ ಲೈಟ್ ಬಂದ್ಬಿಡುತ್ತೆ, ನೋಡಿ ಗೊತ್ತಾಗುತ್ತೆ. ಗೈಸ್ ಇವಾಗ ಇದನ್ನೆಲ್ಲ ಬ್ರೆಡ್ಗೆ ಹಾಕ್ಬೇಕು. ಇದನ್ನೆಲ್ಲ ಬ್ರೆಡ್ಗೆ ಹಾಕ್ಬೇಕು. ಡಿಪ್ರೆಷನ್ ನೋಡಿ ಇವಾಗ ಏನಿಲ್ಲ, ಸಿಂಪಲ್ಲು ಈ ಥರ ಹಾಕಿ ಮೆಚ್ಬಿಟ್ರೆ. ಅಮ್ಮ ಫಸ್ಟ್ ಬಟರ್ ಹಾಕ್ಬೇಕಲ್ಲ, ಇದಕ್ಕೆ ಬೇಡವಾ? ಬೇಡ.
ಎಲ್ಲ ದೋಸು ಮೇಲೆ ಹಾಕ್ಬೋದು. ಗೈಸ್ ಇಷ್ಟೇ. ಇವಾಗ ಅದನ್ನ ಟೋಸ್ಟ್ ಮಾಡಿ ತೋರಿಸ್ತೀನಿ. ಮೇಲ್ಗಡೆ ಹಾಕು ಸ್ಪೂನಲ್ಲಿ ಲಾಸ್ಟ್ ಮೇಲ್ಗಡೆ ಕುತ್ಕೊಳ್ಳೋದು. ಗೈಸ್ ನೆಕ್ಸ್ಟ್ ಅವ್ರದಿದ್ದೀವಿ ಒಂದು 4-5 ಮಾಡ್ತೀವಿ ಸ್ಟಾರ್ಟಿಂಗು. ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ, ಆಮೇಲೆ ಇನ್ನೊಂದು 4-5 ಮಾಡ್ತೀನಿ. ಗೈಸ್ ಎರಡೆರಡೆ ಆಗೋದು ಇದರಲ್ಲಿ, ಈ ಟೋಸ್ಟರಲ್ಲಿ ಎರಡೆರಡೆ ಆಗೋದು. ಇವಾಗ ಬನ್ನಿ ಕಂಟೆಂಟ್ಗೋಸ್ಕರ ಏನೇನು ಮಾಡ್ಬೇಕು ನೋಡಿ ನಾವು. ಗೈಸ್ ನೆಕ್ಸ್ಟು ಬಟರ್ ಹಾಕೊಳ್ಳಿ ಇದ್ರ ಮೇಲೆ ಸ್ವಲ್ಪ, ಅವಾಗ ಸ್ವಲ್ಪ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ. ಇದು ಎರಡು ಹಿಂಗೆ ಇಟ್ಟು ಬ್ರೆಡ್ ಮೇಲೆ ಹಾಕು. ಬರೀ ಅದೊಂದೇ ತೋರಿಸ್ತೀನಿ ನಾವು. ನೆಕ್ಸ್ಟ್ ಅದ್ರ ಮೇಲೆ ಸ್ವಲ್ಪ ಬಟರ್ ಹಾಕೊಳ್ಳಿ ಗೈಸ್, ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ. ಇದ್ರ ಮೇಲೆ ಹಿಂಗೆ ಬಟರ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ರೆ ಇದೊಂದು ಸ್ವಲ್ಪ ಹೊತ್ತು ಬಿಡಬೇಕು. ನಾನು ಮಷೀನ್ ಅಂತ ಹೇಳಿದ್ನಲ್ಲ, ಇದೆ ನೋಡಿ ಟೋಸ್ಟರ್ ಮಷೀನ್. ಇದು ಸ್ವಿಚ್ ಆನ್ ಮಾಡಿದ್ರೆ ಅದು ಆಗೋವರೆಗೂ ರೆಡ್ಡಲ್ಲಿರುತ್ತೆ. ಅದು ಏನಾದರೂ ಎಲ್ಲ ಕರೆಕ್ಟಾಗಿ ಆದಮೇಲೆ ಗ್ರೀನ್ ಲೈಟ್ ಬರುತ್ತೆ. ಸೊ ಇವಾಗ ನೋಡಿ ನಿಮ್ಗೆ ಹೆಂಗೆ ಕಾಣಿಸುತ್ತೆ ತೋರಿಸ್ತೀನಿ. ನಿಮಗೆ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳ್ತೀನಿ, ನೋಡ್ತಾ ಇರಿ. ಇವಾಗ ಆನ್ ಮಾಡ್ತಾ ಇದ್ದೀನಿ ನಾನು. ನೋಡಿ ಈಗ ರೆಡ್ ಲೈಟ್ ಬಂದಿದೆ. ಅದು ಆಗೋಕ್ಕೆ ಒಂದು 2-3 ಮಿನಿಟ್ಸ್ ಆದರೂ ಬೇಕು, ಅಥವಾ 5 ಮಿನಿಟ್ಸ್ ಆದರೂ ಬೇಕು. ನೆಕ್ಸ್ಟ್ ಗ್ರೀನ್ ಲೈಟ್ ಬಂದಮೇಲೆ ಅದೇ ಆಫ್ ಆಗಿಬಿಡುತ್ತೆ ಆಟೋಮೆಟಿಕ್. ಗೈಸ್ ನೀವು ನಂಬ್ತೀರೋ ಬಿಡ್ತೀರೋ ನನಗಂತೂ ಗೊತ್ತಿಲ್ಲ, ಬಟ್ ನಾನು ವೀಡಿಯೋ ಮಾಡಿಲ್ಲ ಅಷ್ಟೇ. ಇವತ್ತು ಮನೇಲಿ ಪೂರ್ತಿ ಕೆಲಸ ನಾನು ಒಬ್ಬನೇ ಮಾಡಿದೆ. ನೋಡಿ ಫುಲ್ ಎಲ್ಲ ಕ್ಲೀನಾಗಿ ನಾನೇ ಮಾಡಿರೋದು. ಅಡುಗೆ ಮನೆಯೂ ಫುಲ್ಲು ಕ್ಲೀನಾಗಿ ನಾನೇ ಮಾಡಿದ್ದು. ಸೊ ಇವತ್ತು ಸೋಮವಾರ ಅಲ್ವಾ, ಅದಕ್ಕೋಸ್ಕರ ನಮ್ಮ ಅಮ್ಮ ಪೂಜೆ ಮಾಡ್ತಾರೆ. ಅವ್ರಿಗೆ ಫುಲ್ಲು ಪ್ರೆಷರ್, ಅವ್ರಿಗೆ ಕೊಡೋದು ಬೇಡ ಅಂತ ಅಂದ್ಬಿಟ್ಟು ನನ್ನ ಕಡೆಯಿಂದ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಮನೆ ಕಸ ಗುಡಿಸಿ ಒರೆಸಿ ಪಾತ್ರೆನೂ ತೊಳೆದು ಫುಲ್ಲು ನೀಟ್ ಮಾಡಕ್ಕೆ ಬಿಟ್ಟಿದ್ದೀನಿ ಮನೆ ಫುಲ್ಲು. ನೋಡಿ ಇವಾಗ ಮತ್ತೆ ಗಲೀಜಾಗಿರೋದು ಇದು, ಅದನ್ನು ತೆಗೆದ್ರೆ ನೀಟಾಗಿ ಇರುತ್ತೆ. ಕನ್ಫ್ಯೂಸ್ ಆಗ್ತೈತೆ, 2 ಲೈಟು ಬರ್ತೈತೆ, ಆಗೋಯ್ತು ಇಲ್ವ ಅಂತ ಹೆಂಗೆ ಕಂಡಿಡೋದು ಅಂತ ಗೊತ್ತಾಗ್ತಲ್ಲ ನನಗೆ. ನನಗೆ ಗೊತ್ತಾಗಬೇಕು ಅಂದರೆ ನಾವು ಅಮ್ಮನೇ ಕೇಳಬೇಕು. 2 ಬರ್ತೈತೆ ಯಾಕಂದರೆ ಗೈಸ್ ನಮ್ಮ ಅಕ್ಕ ತೆಗಿ ಅಂತ ಹೇಳ್ತಾಳೆ, ಅದು ಹಂಗೆ ಬರೋದಂತೆ. ಸೊ ಈಗ ಫೈನಲಿ ಆಫ್ ಮಾಡಿದ್ದೀನಿ. ಇವಾಗ ಓಪನ್ ಮಾಡ್ತೀನಿ ನೋಡಿ ಹೆಂಗೆ ಕಾಣಿಸುತ್ತೆ ನೋಡಿ. ಇವಾಗ ಗಾಯ್ಸ್ ಫೈನಲಿ ರೆಡಿ ಆಗಿಬಿಡ್ತು. ಗಾಯ್ಸ್ ರೆಡಿ ಆಗಿಬಿಡ್ತು. ಇವಾಗ ಅದ್ರ ಜೊತೆಗೆ ಇನ್ನೊಂದು 2 ಮಾಡಿಬಿಡ್ತೀನಿ. ಸೊ ಸುಮಾರು ಇನ್ನೂ ಬ್ರೆಡ್ ಇದೆ, ಇನ್ನೊಂದು 3-4 ಟೋಸ್ಟ್ ಆಗುತ್ತೆ. ಸೊ ಇವಾಗ ನಿಮಗೆ ಟೇಸ್ಟ್ ಹೇಳ್ತೀನಿ ಬನ್ನಿ. ನಾನು ಮತ್ತು ನಮ್ಮ ಅಕ್ಕ ತಿಂತೀವಿ. ಇನ್ನೆರಡು ನಮ್ಮ ಅಮ್ಮಂಗೆ ಆಮೇಲೆ ಮಾಡ್ಬಿಟ್ಟು ಕೊಡ್ತೀವಿ. ನಮ್ಮ ಅಮ್ಮ ಏನೋ ಫ್ರೆಶ್ ಅಪ್ ಆಗೋಕ್ಕೆ ಹೋಗಿದ್ದಾರೆ, ಅವ್ರಿಗೆ ಆಮೇಲೆ ಮಾಡ್ಕೊಡ್ತೀನಿ. ಇವಾಗ ನಾನು ಮತ್ತು ನಮ್ಮ ಅಕ್ಕ ಟೇಸ್ಟ್ ಮಾಡ್ತೀವಿ. ನೋಡಿ ಟೇಸ್ಟ್ ನಿಮ್ಗೆ ಹೇಳ್ತೀನಿ ಇರಿ. ಫೈನಲಿ 2 ರೆಡಿಯಾಗಿದೆ. ಇದು ನಮ್ಮ ಅಮ್ಮಂಗೆ, ಇದು ನನಗೆ ಮತ್ತು ನಮ್ಮ ಅಕ್ಕಂಗೆ. ಸೊ ಇವಾಗ ನಮ್ಮ ಅಮ್ಮಂಗೆ ಟೇಸ್ಟ್ ಮಾಡೋದು ಕೊಡಬೇಕು. ಇದಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಸಾಸ್ ಹಾಕ್ತಾಯಿದ್ದೀನಿ. ಸಾಸ್ ಹಾಕ್ಬಿಟ್ಟು ಆಮೇಲೆ ಕೊಡ್ತೀನಿ. ಗೈಸ್ ಇವಾಗ ನಾನು ಟೇಸ್ಟ್ ಮಾಡೋ ಟೈಮು. ಸೊ ಇದಕ್ಕೆ ಸ್ವಲ್ಪ ಕೆಚಪ್ ಹಾಕಿ ತಿಂದರೆ ಸಕ್ಕತ್ತಾಗಿದೆ ಗೈಸ್, ಸೀರಿಯಸ್ಸಾಗಿ ಸಕ್ಕತ್ತಾಗಿದೆ. ವೀಡಿಯೋಗೆ ಅಂತ ಹೇಳ್ತಾರ, ಸೀರಿಯಸ್ಸಾಗಿ ಚೆನ್ನಾಗಿದೆ. ನೀವೊಂದ್ಸಲ ಟ್ರೈ ಮಾಡಿ, ಬೇಕಾಗುತ್ತೆ. ಬಟ್ ಆದರೆ ಏನು ಇನ್ನೊಂದು ಪಾರ್ಟ್ ಏನಂದರೆ ಮಷೀನ್ ಇರಬೇಕು. ಅದು ಟೋಸ್ಟ್ ಮಷೀನ್ ನಿಮ್ಮ ಮನೇಲಿದ್ದರೆ ಮಾಡ್ಕೋಬೋದು, ಇಲ್ಲ ಅಂದರೆ ಬೇಕಾದ್ರೆ ನೀವು ತವಾ ಮೇಲೆ ಇಟ್ಟು ಮಾಡ್ಬೋದು. 2 ಕಡೆಯೂ ಸ್ವಲ್ಪ ರೋಸ್ಟ್ ಮಾಡಿದ್ರೆ ರೆಡಿ ಆಗಿಬಿಡುತ್ತೆ. ನಮ್ಮ ಅಮ್ಮನ ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ ಇರಿ. ಟೇಸ್ಟ್ ಮಾಡಲಿ ಅವ್ರು ಫಸ್ಟು. ಗೈಸ್ ಫೈನಲಿ ನಮ್ಮ ಅಮ್ಮನೂ ಟೇಸ್ಟ್ ಮಾಡಾಯಿತು. ಚೆನ್ನಾಗಿದೆಯಾ? ಆಯ್ತು, ಸೂಪರ್ ಆಯ್ತು. ಗೈಸ್ ನಮ್ಮ ಅಮ್ಮನ ತೋರಿಸಲ್ಲ, ಏನಕ್ಕೆಂದರೆ ತಲೆಗೆ ಎಣ್ಣೆಲ್ಲ ಹಾಕೊಂಬಿಟ್ಟವ್ರೆ, ಅದಕ್ಕೆ ಅವ್ರನ್ನ ತೋರಿಸ್ತಿಲ್ಲ. ಸೊ ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬಂದಿದೆ, ನೆಕ್ಸ್ಟ್ ಲೆವೆಲಾಗಿ ಬಂದಿದೆ. ನೀವು ಬೇಕಂದರೆ ಟ್ರೈ ಮಾಡಿ. ರೆಸಿಪಿ ಬೇಕು ಅಂದರೆ ಇನ್ನೊಂದು 2 ಸಲ ವೀಡಿಯೋ ನೋಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಗೈಸ್ ಟ್ರೈ ಮಾಡಿ ಗೈಸ್, ಹೊಸದಾಗಿ ಟ್ರೈ ಮಾಡ್ತಾ ಇರಬೇಕು. ಈಗ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವೀಡಿಯೋ ಸ್ವಲ್ಪ ಚಿಕ್ಕದಾಗಿರುತ್ತೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾಳೆಯಿಂದ ಕರೆಕ್ಟಾಗಿ ಬರುತ್ತೆ ವೀಡಿಯೋ. ಸೊ ಇವತ್ತು ಕಾಂಟೆಂಟ್ ಮಾಡೋ ಪ್ಲ್ಯಾನೇ ಇರಲಿಲ್ಲ. ಸೊ ಇವತ್ತು ಎಲ್ಲಿ ಕನ್ಸಿಸ್ಟೆನ್ಸಿ ಹೋಗ್ಬಿಡುತ್ತೆ ಅಂತ ಏನೋ ಒಂದು ಪ್ಲ್ಯಾನ್ ಮಾಡಿ ಸಡನ್ನಾಗಿ ವೀಡಿಯೋ ಸ್ಟಾರ್ಟ್ ಮಾಡಿದ್ದೆ. ಅಂದರೆ ಈ ರೆಸಿಪಿ ಮಾಡೋಣ ಅಂತ ಮಾಡಿದ್ದು. ಸೊ ತಿಂದಂಗೂ ಆಯಿತು, ವೀಡಿಯೋನೂ ಆಯಿತು. ಸೊ ನೆಕ್ಸ್ಟು ಒಳ್ಳೊಳ್ಳೆ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ವೀಡಿಯೋಸ್ನ ನೋಡ್ತಾ ಇರಿ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಮ್ಮ ವೀಡಿಯೋಸ್ನ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಸಿಗೋಣ ನಾಳೆ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್,
ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.